ಹಲೋ. 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 ಯಾರಮ್ಮ? ನೀವು ಕಾಲ್ ಬಂದಿತ್ತಲ್ಲ ಈ ನಂಬರಿಂದ. ಯಾರು ಹೇಳಿ ನೀವು? ನಿಮ್ಗೆ ಯಾರು ಬೇಕಿತ್ತು? ಅಲ್ಲ ಆವಾಗ್ಲೇ ಯಾರು ನೀವ್ ಅಲ್ಲಿಗೆ ಮಾಡಿರೋದು? ಆಗ್ಲೇ ಈ ನಂಬರಿಂದ ಮಿಸ್ ಕಾಲ್ ಇತ್ತು. ಹೌದಾ? ನಾವು ದೇವರಾಜ್ ಅಂತ ಸುತ್ತೂರು. ಓಕೆ ಓಕೆ. ಹಾ, ನೀವು? ಓಕೆ. ನಿಮ್ಗೆ ಯಾರು ಬೇಕಿತ್ತು? ಯಾರ್ದು ಹೇಳಿ ನಂಬರು? ಅಲ್ಲ ಸರ್, ನಿಮ್ಗೆ ಯಾರು ಬೇಕಿತ್ತು? ಶಶಿಕಲಾಂನವರು. ಹಾ ಹೇಳಿ. ಈಗ ಕಂಪ್ಲೇಂಟ್ ಮಾಡಿದ್ರಲ್ಲ, ಏನ್ ಮಾಡಿದ್ರಿ ಅಂತ ಕೊಟ್ಟಿರೋದು ನೀವು? ಏನ್ ಕಂಪ್ಲೇಂಟ್? ಇವ್ ಹತ್ರ ನಮ್ಮ ಮೇಲೆ. ನಿಮ್ ಮೇಲೆ ಅಂದ್ರೆ KDP ಮೀಟಿಂಗ್ ಅಲ್ಲಿ ನೀವು ಸದಸ್ಯ ಗಂಡ ಹಾಜರಾಗಬಾರ್ದಲ್ವಾ? ನಮ್ಮ ಮೇಲೆ ಕೊಡ್ಬೇಕಾಗಿ ನಮ್ಮ ಹೆಂಗಸರು ಬಂದಿದ್ರ ಅವತ್ತು? ಹಾ, ನಮ್ಮ ಹೆಂಗಸರು ಬಂದಿದ್ರಾ? ನೀವಲ್ವಾ ಬಂದಿದ್ದು? ನಮ್ಮ ಹೆಂಗಸರು ಯಾರು ಸೇರಿಸಿದ್ರ? ಅವರೇ ಅಲ್ವಾ ಮೆಂಬರ್ ಹೆಸರು? ಮೆಂಬರ್ 100 ಜನ ಇರ್ಬೋದು. ಬಂದಿದ್ರ ಅವರು? ಅವ್ರು ಬಂದಿರ್ಲಿಲ್ಲ. ನನ್ನ ಹೆಸರು ಮಾತ್ರ ಕೊಡ್ಬೇಕಾಗಿತ್ತು. ನಮ್ಮ ಹೆಸರು ಕೊಟ್ರಿ ನೀವು? ಮೆಂಬರ್ ಅವರ ಗಂಡ ಅಂತ ಹಾಕಿರೋದು. ಹಂಗ್ ಮೆಂಬರ್ ಅಂತ ಅದ್ರಲ್ಲಿ ಮೆನ್ಷನ್ ಮಾಡೋ ಅವಶ್ಯಕತೆ ಇಲ್ಲ. ಅವ್ರು ಬಂದಿದ್ದಾಗ ಮಾತ್ರ ಮಾಡ್ಬೇಕಾಗಿತ್ತು. ಇವಾಗ ಯಾವ ಮೆಂಬರ್ ಅಂತ ಕೇಳಿದಾಗ ನಾವ್ ಹೇಳ್ಬೇಕು. ಮೆಂಬರ್ ಅದ್ ಕೇಳ್ಬಾರ್ದು, ನನ್ನ ಹೆಸರೇ ಹಾಕ್ಬೇಕಾಗಿತ್ತು. ಸಾರ್ವಜನಿಕರಿಗೆ ಬಂದವ್ರಂತ ಹಾಕ್ಬೇಕಾಗಿತ್ತಲ್ವಾ? ಸಾರ್ವಜನಿಕರು ಆಗಲ್ಲ, ಸದಸ್ಯರ ಪತಿ ಅಂತ ಹಾಕಿರೋದು. ನೀವ್ ಯಾಕೆ ಆತರ ಹೇಳ್ತೀರಾ? ಯಾವ ತರ? ಸದಸ್ಯರ ಪತಿ ನಾವು ಹೊರಗಡೆ ಪಂಚಾಯತಿಯಲ್ಲಿ ಅಲ್ವಲ್ಲ? ಮತ್ತೆ ನೀವು ಪಂಚಾಯತಿಯಲ್ಲಿ ಯಾಕೆ ಮೀಟಿಂಗ್ ಅಲ್ಲಿ ಅಟೆಂಡ್ ಮಾಡಬಾರ್ದು ಅಂತ ಎಷ್ಟೊಂದು ಸರ್ಕಾರ ಆದೇಶಗಳು. ನಾವು ಸಾಮಾನ್ಯ ಸಭೆಯಲ್ಲಿ ಅವೆಲ್ಲ ನಾವು ಬಂದಿಲ್ಲ. ಅಧ್ಯಕ್ಷರು ಈ ತರ JJM ಅವರು ಪ್ಲಸ್ ಇವ್ರು ಅಧ್ಯಕ್ಷರು ಅಂಬೇಡ್ಕರ್ ಅಧ್ಯಕ್ಷರು ಬರ್ಬೇಕಂತ ಹೇಳಿದಕ್ಕೆ ಬಂದಿರೋದಷ್ಟೇ. ಅದನ್ನ ನೀವ್ ಅಲ್ಲಿ ಹತ್ರ ಹೇಳಿ. ಆತರನೇ ಯಾರು? ನೀವು. ನಾವ್ ಹೇಳ್ತೀವಿ. ನಮ್ಮ ಹೆಸರು ನೀವ್ ಯಾಕೆ ಸೇರಿಸಿದ್ರಿ? ಅಲ್ಲಿ ಯಾವ ಸದಸ್ಯರ ಗಂಡ ಅಂತ ಕೇಳ್ತಾರೆ. ನೀವ್ ಅಲ್ಲಿ ಕೇಳಿಲ್ಲ. ಅವ್ರು ಕೇಳವ್ರ ಯಾವ ಸದಸ್ಯರು ಅಂತ ಕೇಳವ್ರ? ಈ ತರ ನೀವು ಸಾರ್ವಜನಿಕರು ಅಂತ ಕೊಡ್ಬೇಕಾಗಿತ್ತು. ಸಾರ್ವಜನಿಕರು ಅಂತ ಕೊಡಕ್ಕಾಗಲ್ಲ. ಅಲ್ಲಿ ನೀವು ಕೊಡ್ಬೇಕು. ನಿಮ್ ರೂಲ್ಸ್ ಅಲ್ಲಿ ಏನಿರೋದು? ರೂಲ್ಸ್ ಅಲ್ಲಿ ಇರೋದು ಸದಸ್ಯ ಗಂಡ ಅಟೆಂಡ್ ಆಗಿಲ್ಲ ಅಂತ. ಗಂಡ ಬರಬಾರ್ದು ಅಂತಿದೆ. ಸಾರ್ವಜನಿಕರು ಬರ್ಬೋದಾ? ಸಾರ್ವಜನಿಕರಿಗೂ ಅಲೌಡ್ ಇಲ್ಲ. ಮತ್ತೆ ನಮ್ ಮಿಸ್ಸಸ್ ಬಂದಿಲ್ಲ, ಅವ್ರ ಹೆಸರು ನೀವ್ ಯಾಕೆ ಸೇರಿಸಿದ್ರಿ? ಅರೆ ಗಂಡ ಅಲ್ವಾ ನೀವು? ಗಂಡ ಮನೆಯಲ್ಲಿ ಆಫೀಸಲ್ಲೆಲ್ಲ ನಾವು. ಮತ್ತೆ ಏನಕ್ಕೆ ಬಂದ್ರಿ ನೀವು? ಆಫೀಸ್ಗೆ ಯಾಕೆ ಬಂದ್ರಿ? ಗಂಡ ಮನೇಲಿ ಇರ್ಬೇಕು. ನೀವೆಲ್ಲ ಕೇಳಿದ್ರಲ್ಲ, ಉತ್ತರ ಕೊಟ್ಟವಲ್ಲ ಅಂತ. ಎಲ್ಲಿ? ಅದೇ ಮತ್ತೆ ನೀವು ಅಟೆಂಡ್ ಮಾಡಬಾರ್ದು ಅಂತ ಆದೇಶ ಇದ್ಮೇಲೆ ನೀವ್ ಅಟೆಂಡ್ ಮಾಡಬಾರ್ದು ಅಲ್ವಾ? ಇವ್ ಕಾಂಟ್ರಾಕ್ಟರ್ ಅವ್ರದೆಲ್ಲ ಯಾಕೆ ಇಟ್ಕೊಂಡ್ರಿ ನೀವು ಮೀಟಿಂಗ್ ಅಲ್ಲಿ KDP ಅಲ್ಲಿ? ನೀವೇ ಅಲ್ವಾ ಹೇಳಿದ್ದು? PDO ಅಲ್ವಾ ಹೇಳಿದ್ದು ಕಾಂಟ್ರಾಕ್ಟರ್? ಹೌದು. ಇವಾಗ ಇನ್ನ ಬೇರೆ ಊರು JJM ಅವ್ರು ಮಿತ್ನಳ್ಳಿ ಅವರು ಬಂದಿದ್ರಲ್ಲ, ಮಿತ್ನಳ್ಳಿ ಕಾಂಟ್ರಾಕ್ಟ್. ಹೌದು. ಮತ್ತೆ ಅದನ್ನ ನೀವು ಹತ್ರ ಹೇಳಿ. ಅದ್ ನೀವ್ ಯಾಕೆ ಕೊಟ್ರಿ ನಮ್ಮ ಮೇಲೆ ಅಂತ? ಅಯ್ಯೋ, PDO ಅವ್ರು ನಿಮ್ ಮೇಲೆ ಹೇಳಿದಾರಲ್ಲ, ಅವ್ರ ಕಾಂಟ್ರಾಕ್ಟ್. ಆಯ್ತಾ, ಮಿತ್ನಳ್ಳಿ ಕಾಂಟ್ರಾಕ್ಟರ್ ಬಂದಿದ್ರಲ್ಲ, ಅವ್ರ ಹೆಸರೇ ಕೊಟ್ಟಿಲ್ಲ ನೀವು? ನೀವು ಕಾಂಟ್ರಾಕ್ಟ್ ಕೆಲಸ ಮಾಡ್ತಾ ಇದೀರಾ ಪಂಚಾಯತಿ ವ್ಯಾಪ್ತಿಯಲ್ಲಿ? ಹೌದು, ನಾವು ಅದೇ ಕೆಲಸ, ನಮ್ದು ಡ್ಯೂಟಿನೇ ಅದು. ಏನ್ ಕೆಲಸ ಮಾಡಿದೀರಾ ನೀವು ಪಂಚಾಯತಿ ವ್ಯಾಪ್ತಿಯಲ್ಲಿ? ನಾವ್ ವೆಂಕಟಾಪುರದಲ್ಲಿ ಮಾಡಿರೋದು ಇನ್ಯಾರು ಅಂದ್ಕೊಂಡಿದ್ದೀರಾ? ಏನ್ ಕೆಲಸ ಮಾಡ್ಸಿದೀರಾ ಅಣ್ಣ ನೀವು? JJMದು. JJM ವರ್ಕ್ ನೀವ್ ಮಾಡ್ಸಿರೋದಾ? ಹೌದು. ನೀವ್ ಡೈರೆಕ್ಟ್ ಆಗಿ ಮಾಡ್ಸಿರೋದ ಸಬ್ ಕಾಂಟ್ರಾಕ್ಟರ್? ಸಬ್ ಕಾಂಟ್ರಾಕ್ಟ್. ಬರೀ JJM ಅಷ್ಟೇ, ಬೇರೆ ಯಾವ್ದು ಮಾಡಿಲ್ವಾ ನೀವು? ನಾವ್ ಬೇರೆ ಮಾಡಿಲ್ಲ. JJM ಸಬ್ ಕಾಂಟ್ರಾಕ್ಟ್ ಬೇರೆಯವ್ರ ಕೈಯಿಂದ ತಗೊಂಡ್ ನಾವು ಪಂಚಾಯತ್ ನಾವು ಮಾಡ್ಕೊಂಡಿರೋದು. ಏನಣ್ಣ ಹಿಂಗೆ? ಎಷ್ಟ್ ಲಕ್ಷದ್ದು? ಅದ್ ಎಷ್ಟ್ ಲಕ್ಷದ? ಆಮೇಲೆ ಅದು ನಿಮ್ಗ್ ತಗೊಳ್ರಿ, ನಿಮ್ಗ್ ಬೇಕಾದ್ರೆ. ನಮಗ್ ಏನಕ್ಕೆ ಅಣ್ಣ ಬೇಕು ಅವೆಲ್ಲ? ಅಲ್ಲ, ನೀವ್ ತಗೊಳಮ್ಮ, ನಿಮ್ಗೆ ಅದೇ ಕೆಲ್ಸವಾಗಿದ್ದು ನೀವ್ ತಗೊಳ್ರಿ, ಏನೇನ್ ಮಾಡ್ಬೇಕು ಮಾಡ್ಬೇಕು. ನಮಗೆ ನೋವು ಕೊಡ್ಬೇಕಂತ ನೀವಿರೋದು. ಆಯ್ತು. ನಿಮ್ ಮಕ್ಳು ಕಾನೂನು ಪ್ರಕಾರ ಮಾಡ್ತಾ ಇದೀರ ಅಷ್ಟೇ. ಅಲ್ಲಮ್ಮ, ನಿಮ್ ಮಕ್ಳು ಬಂದು ವಿಡಿಯೋ ಮಾಡಾಗ ನಾವೇನ್ ಕ್ವಶನ್ ಮಾಡಿಲ್ಲ ನಿಮ್ಮನ್ನ. ಏನು? ನಿಮ್ ಮಕ್ಳು ಎಲ್ಲ ವಿಡಿಯೋ ಮಾಡಿದ್ರಲ್ಲ, ಅವತ್ತು ನಾವ್ ಕ್ವಶನ್ ಮಾಡಿಲ್ಲ. ಯಾರು ನಮ್ಮ ಅಕ್ಕ? ನಿಮ್ ನಿಮ್ ಮಗಳು ಆವಾಗ ಬಂದಾಗ ನೀವ್ ಕ್ವಶನ್ ಮಾಡಿಲ್ಲ. ತೊಂದ್ರೆ ಇಲ್ಲ ಅಣ್ಣ, ನನ್ ಮಗಳು ರಜಾ ಇದ್ದಾಗ ನಾನ್ ಕರ್ಕೊಂಡ್ ಬಂದಿದ್ದೀನಿ. ಅದ್ರದ್ದೇನ್ ನನಗ್ ತೊಂದ್ರೆ ಇಲ್ಲ. ಅದು ಎಳೆ ಮಗು. ಅಲ್ಲ, ಮಿತ್ನಳ್ಳಿ ಹರೀಶನ್ ಮಗನು ಎಳೆ ಮಗು ಅಲ್ಲ, ದೊಡ್ಡ 25 ವರ್ಷ ಮಗು ಅಲ್ಲ. ನಾವ್ ಬಿಸ್ನೆಸ್ ಎಲ್ಲ ಏನು ಮಾಡಿಲ್ಲ ಅಣ್ಣ. ಅದ್ರಲ್ಲಿ ಹಾಕಿದಿರಲ್ಲ, ಮಕ್ಳು ಹೆಂಡತಿ ಎಲ್ಲರನ್ನು ಕರ್ಕೊಂಡ್ ಬಂದವ್ರ ನೀವ್ ಹಾಕಿದಿರಲ್ಲ. ಏನಂತ?
ಮಕ್ಕಳನ್ನ ಹೆಂಡತಿನ ಎಲ್ರು ಕರ್ಕೊಂಡ್ ಬಂದವ್ರು ಅದ್ರಲ್ಲಿ ಐತೆ ನೋಡ್ರಿ ನೀವ್ ಅಲ್ಗೇನ್ ನಿಮ್ ಬರೇ ಒಂದು ಇವಾಗ ಒಂದ ಅಲ್ಲ ಇದ್ರೆ ಇವಾಗ ಇದ್ರೆ ತೋರಿಸಿರ ಏನಾಗ್ತೀರ ನೀವು ತೋರ್ಸಿ ಅಣ್ಣ ತೋರಿಸಿರ ಒಪ್ಕೋತೀರ ನೀವು ಹೌದು ಒಪ್ಕೋತೀನಿ ಈಗ ನಮ್ ಮಿಸ್ಸಸ್ ಬಂದಿದ್ರು ಅಷ್ಟೇ ಹೇಳ್ರಿ ನೀವು ಸುಮ್ನೆ ಯಾವ್ದಾದ್ರು ಅಣ್ಣ ನಿಮ್ ಮಿಸ್ಸಸ್ ಮೇಲೆ ನಾನೇನು ಹೇಳಿಲ್ಲ ಯಾಕೆ ಕೊಟ್ಟು ಶಾಂತ ಶಾಂತ ಈಗ ಇದೆ ಅಲ್ಲಿ ಕೇಳ್ತಾರೆ ಗಂಡ ಬೇಡ ನಮ್ಮ ಅಪ್ಪನ ಅನ್ಕೊಂಡ್ ಹೆಸರಿಟ್ಟವ್ರೆ ನನ್ನ ಹೆಸರು ಮೇಲೆ ಕೊಟ್ರಿ ನೀವು ಧೈರ್ಯವಾಗಿ ಓಕೆ ಸರಿ ಅಣ್ಣ ನಾನ್ ಫೇಸ್ ಮಾಡಿ ನಮ್ ಹೆಸರು ಫಸ್ಟ್ ತೆಗಿಬೇಕು ಹೋಗಿ ಅದು ನನಗೆ ಅಧಿಕಾರ ಇಲ್ಲ ಅಣ್ಣ ನೀವು ತೆಗಿಬೇಕು ಇಲ್ಲಾಂದ್ರೆ ನಿನ್ಕಂಡು ಅದು ಆಮೇಲೆ ಮಾತಾಡ್ತೀವಿ ನಾವು ಅದ್ರ ಬಗ್ಗೆ ಫಸ್ಟ್ ನಮ್ ಮಿಸ್ಸಸ್ ನನ್ ಮೇಲೆ ಕೊಡ್ರಿ ಬೇಡ ನನ್ ಮೇಲೆ ಕೊಡ್ರಿ ನಾನ್ ಫೇಸ್ ಮಾಡ್ಕೊಂತೀನಿ ನಿಮ್ ಮೇಲೆ ನಾನ್ ಬಂದಿರೋದು ಪತಿ ಅಂತ ಅಷ್ಟೇ ಕೊಟ್ಟಿರೋದು ಬೇಡ ಅವು ಅದಕ್ಕೂ ನಿಮ್ಗೆ ಸಂಬಂಧ ಇಲ್ಲ ಕಾನೂನ್ ಪ್ರಕಾರ ಅದೇ ರೀತಿನೇ ನಿನ್ ಕಾನೂನು ನಿನ್ ಮನೇಲಿ ಇಟ್ಕ ನಮ್ಗ್ ಬೇಕು ನಮ್ ಮಿಸ್ಸಸ್ ಹೆಸರು ನಿನ್ ಬಳಸಕ್ಕಿಲ್ಲ ಸಂಬಂಧ ಇಲ್ಲ ಅಂದ್ರೆ ನನ್ನ ಹತ್ರ ಏನ್ ಮಾತಾಡ್ತೀರಾ ಬಿಡಿ ಅಣ್ಣ ಮತ್ತೆ ಈಗ ನಮ್ ಮಿಸ್ಸಸ್ ಹೆಸರು ನಿನ್ಗೆ ಯಾರು ಕೊಟ್ರ ಅಧಿಕಾರ ನಿಮ್ಗೆ ಮೀಟಿಂಗ್ ಗೆ ಅಟೆಂಡ್ ಮಾಡೋ ಈಗ ಇದೇ ಬೇರೆ ಕೆಲವಾಗ ನಿಮ್ ಹೆಸರು ನಿಮ್ ಯಜಮಾನ ಹೆಸರು ಬಳಸಿದ್ರೆ ನೀವೇನಂತೀರಾ ಅದು ಕಾನೂನ್ ಪ್ರಕಾರ ಅದೇ ರೀತಿನೇ ಬಳಸ್ಬೇಕಾಗಿರೋದು ನೀವ್ ನಮ್ ಮಿಸಸ್ ಬಂದಿದ್ರ ಅವತ್ತು ನೋಡಿ ಅಣ್ಣ ಅಲ್ಲಿ ಯಾರ ಮೆಂಬರ್ ಅವ್ರ ಪತಿ ನೀವು ಮೆಂಬರ್ ಎಂಟಿ ಬಂದವನ ಮೆನ್ಷನ್ ಮಾಡಿಲ್ಲ ಕಾಂಟ್ರಾಕ್ಟ್ ಆಗಿ ಇನ್ನೊಂದು ಯಾಕೆ ನಮ್ ಮಿಸಸ್ ಬಂದಿದ್ರ ಕೇಳಿ ಯಾಕಂದ್ರೆ ಪಿಡಿಒ ನಿಮ್ ಮೇಲೆ ಆರೋಪ ಮಾಡಿರೋದು ಹಾಗೆ ಅದು ನನ್ ಮೇಲೆ ಮಾಡ್ರಿ ನೀವು ನನ್ನ ಮೇಲೆ ಮಾಡ್ರಿ ಪಿಡಿಒ ಮೇಲೆನೆ ಹೇಳಿ ನನ್ನ ಮೇಲೆ ಮಾಡ್ರಿ ನೀವು ಈಗ ಸುಳ್ಳು ಆರೋಪ ಮಾಡಕ್ ಆಗಲ್ಲ ನಮ್ ಹೆಸರು ತೆಗಿಲ್ಲ ಅಂದ್ರೆ ನಾನು ಉಗ್ರವಾದ ಹೋರಾಟ ಮಾಡ್ತೀನಿ ಇದ್ರ ಬಗ್ಗೆ ಆಯ್ತಣ್ಣ ಮಾಡಿ ಆಯ್ತಲ್ಲ ನಮ್ ಹೆಸರು ನಮ್ಮ ಮನೆಯಲ್ಲಿರೋ ಹೆಸರೆಲ್ಲ ಈಚೆಗೆ ತರಬಾರ್ದು ಓಕೆ ಅಣ್ಣ ಮಾನವರಾದಾಗ ಬರ್ತಾ ಇರೋದ್ರೆಲ್ಲ ಈಚೆಗೆ ತರಬಾರ್ದು ಓಕೆ ಓಕೆ ಅಣ್ಣ ನಾನ್ ಬಂದಿರೋದು ನನ್ ಮೇಲೆ ಮಾಡ್ರಿ ನೀವು ನಾನ್ ಜಯಿಸ್ಕೊಂತೀನಿ ನಾನ್ ತಪ್ಪು ಮಾಡಿದ್ರೆ ನಾನ್ ಜಯಿಸ್ಕೊಂತೀನಿ ಓಕೆ ಅಣ್ಣ ಫಸ್ಟ್ ನಾಳೆ ಹೋಗಿ ಅದ್ ತೆಗಿಬೇಕು ನನ್ ಮೇಲೆ ನೀವು ಸಪರೇಟ್ ಅಧಿಕಾರ ಇಲ್ಲ ಅಣ್ಣ ಅಧಿಕಾರ ಇಲ್ಲ ಅಂದ್ರೆ ಮುಂದೆ ನಾನು ಹೋರಾಟ ನಾಳೆಯಿಂದ ಶುರು ಮಾಡ್ತೀನಿ ಮಾಡಿ ಅಣ್ಣ ಆಯ್ತು ಅನ್ಭವಿಸ್ರಿ ಆಮೇಲೆ ಮಾಡಿ ಅಣ್ಣ ಮಾಡಿ ಸಂತೋಷ ಆಯ್ತು ಥ್ಯಾಂಕ್ ಯು ಏನ್ ನೀವು ಮಾಡಿದ್ದ ದಾರಿ ನೀವು ಹೆಂಗ್ ಮಾಡಿದ್ರೆ ಅದೆಲ್ಲ ರೈಟ್ ಅಂತ